ಚಾನಲ್. ನಾನು ನಳಿನ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಧರ್ಮಸ್ಥಳದ ಕಂಟಿನ್ಯೂಷನ್ ಲಾಗ್ ಆಗ್ತಾ ಇರೋದು. ನಾವು ಧರ್ಮಸ್ಥಳದಿಂದ ನೆಕ್ಸ್ಟ್ ಎಲ್ಲಿಗೆ ಹೋದ್ವಿ? ಹೌದು, ಶ್ರೀ ಕಟೀಲು ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ನಾವು ನೆಕ್ಸ್ಟು ಪ್ರಯಾಣ ಬೆಳೆಸಿದ್ದು. ಧರ್ಮಸ್ಥಳದಲ್ಲಿ ನಾವು 11:30 ಹಂಗೆ ಚೆಕ್ಔಟ್ ಮಾಡಿಬಿಟ್ಟು ನಾವು ಕಟೀಲ್ ಕಡೆ ಹೊರಟ್ವಿ. ಧರ್ಮಸ್ಥಳದಿಂದ ಕಟೀಲ್ಗೆ ನಮಗೆ 68 ಕಿಲೋಮೀಟರ್ ಆಗುತ್ತೆ. ಮ್ಯಾಕ್ಸಿಮಮ್ ಒಂದು 2 ಅವರ್ ಆಗ್ಬೋದು. ಸ್ಲೋ ಅಲ್ಲಿ ಹೋದ್ರೆ ಟ್ರಾಫಿಕ್ ಇಲ್ಲ ಅಂತಂದರೆ 2 ಅವರಲ್ಲಿ ಹೋಗ್ಬೋದು. ಅಲ್ಲಿ ಸೀದಾ ನಾವು 1:30 ಹಂಗೆ ನಾವು ಟೆಂಪಲ್ಗೆ ರೀಚ್ ಆದ್ವಿ. ಅಲ್ಲಿ ನೋಡ್ತಾ ಇದ್ದೀರಲ್ಲ, ಟೆಂಪಲ್ ಎಷ್ಟು ಚೆನ್ನಾಗಿದೆ, ಎಷ್ಟು ಸುಂದರವಾಗಿದೆ. ಇಲ್ಲಿ ನೆಲೆಸಿರೋದು ಶ್ರೀ ದುರ್ಗಾ ಪರಮೇಶ್ವರಿ ತಾಯಿ ಅಮ್ಮನವರು. ಇದು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿಗೆ ಹತ್ರ ಆಗುತ್ತೆ. ಇದು ಕಟೀಲು ಈ ಕ್ಷೇತ್ರದ ಹೆಸರು. ಸೊ ಅದಕ್ಕೆ ಇಲ್ಲಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಂತ ಹೆಸರು ಬಂದಿರೋದು. ಇಲ್ಲಿ ಯಾಕೆ ನೆಲೆಸಿದ್ಲು? ಇಲ್ಲಿ ಒಂದು ನದಿ ಇದೆ, ಅದು ನಂದಿನಿ ನದಿ ಅಂತ. ನದಿ ಹೇಗೆ ಹುಟ್ಟಿತು, ಇಲ್ಲಿ ಆ ತಾಯಿ ಯಾವ ಕಾರಣಕ್ಕೆ ಬಂದು ನೆಲೆಸಿದ್ಲು ಅಂತ ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ಮೇನ್ ಇಂಟ್ರೆಸ್ಟಿಂಗ್ ಆಗಿರೋದು ಎರಡು. ಒಂದು ಆನೆ ಇದೆ, ಮತ್ತು ಇಲ್ಲಿ ಒಂದು ಗೋಶಾಲೆ ಇದೆ. ಈ ಆನೆ ಯಾಕಿದೆ, ಆಮೇಲೆ ಗೋಶಾಲೆ ಇಲ್ಲಿ ಇರೋಕ್ಕೆ ಏನು ಕಾರಣ, ಇದನ್ನು ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿಗೆ ಹತ್ತಿರ ಅಂತ ಕಟೀಲು ಶ್ರೀ ಕ್ಷೇತ್ರ. ಹಿಂದೆ ಒಬ್ಬ ರಾಕ್ಷಸ ಋಷಿಮುನಿಗಳಿಗೆ ತುಂಬ ಅಂದರೆ ತುಂಬ ಕಾಟ ಕೊಡ್ತಿರ್ತಾನೆ. ಹೊಡೆಯೋದು, ಬಡಿಯೋದು, ಆ ಥರ ಎಲ್ಲ ಕೆಲಸ ಮಾಡಿಸ್ಕೊಳ್ಳೋದು, ನಿಂದನೆ ಮಾಡ್ತಿರೋದು, ಹೊಡೆಯೋದು, ಆ ಥರ ಕಾಟ ಕೊಡ್ತಾ ಇರ್ತಾನೆ. ಇಲ್ಲಿ ಭೂಲೋಕದಲ್ಲಿ ಯಾವ ಯಜ್ಞ ಯಾಗಾದಿಗಳು ಮಾಡೋಕ್ಕೆ ಬಿಡ್ತಾ ಇರಲ್ಲ ಆ ಅಸುರ ರಾಕ್ಷಸ. ಅವಾಗ ಋಷಿಮುನಿಗಳು ಯಾವ ಯಜ್ಞ ಯಾಗಾದಿಗಳು ಮಾಡದ ಕಾರಣ ತುಂಬ ಭೀಕರ ಅಂದರೆ ಭೀಕರ ಕ್ಷಾಮ ಬಂದು ಬರಗಾಲ ಬಂದ್ಬಿಡುತ್ತೆ. ಅವಾಗ ಋಷಿಮುನಿಗಳು ಎಲ್ಲ ಸೇರಿಕೊಂಡು ಹೋಗ್ಬಿಟ್ಟು ದೇವತೆಗಳ ಹತ್ರ ಬೇಡ್ಕೋತಾರೆ. ಕಾಮಧೇನುನ ಕರೆತರನ, ಅಲ್ಲಿಗೆ ಹೋಗ್ಬಿಟ್ಟು ಕಾಮಧೇನುನ ಕರೆತರಿದ್ರೆ ಈ ಭೀಕರ ಕ್ಷಾಮ ನಿವಾರಣೆ ಆಗುತ್ತೆ ಅಂತ ಎಲ್ಲರೂ ದೇವಲೋಕಕ್ಕೆ ಹೋಗ್ತಾರೆ. ಹೋಗಿ ಅಲ್ಲಿ ಕಾಮಧೇವನ್ ಕಾಣಬೇಕು ಅಂತ ಕಾಮಧೇನು ಹತ್ರ ಹೋದರೆ ಅಲ್ಲಿ ಕಾಮಧೇನು ಇರಲ್ಲ. ಅವ್ರ ಮಗಳೇ ನಂದಿನಿ. ಇದೇ ನಮಗೆ ಮುಂದೆ ನದಿಯಾಗಿ ಹರಿದು. ಯಾಕೆ ಅಂತ ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಆ ನಂದಿನಿ ಅನ್ನೋರು ಇರ್ತಾರೆ. ಆ ನಂದಿನಿ ಅಮ್ಮನವ್ರ ಹತ್ರ ಕೇಳ್ಕೊತಾರೆ, ಈ ಥರ ನಮಗೆ ಭೂಲೋಕದಲ್ಲಿ ತುಂಬ ಬರ ಬಂದಿದೆ, ಕ್ಷಾಮ ಬಂದಿದೆ, ನೀವು ನಮ್ಮ ಭೂಲೋಕಕ್ಕೆ ಬಂದು ಇದನ್ನೆಲ್ಲ ನಿವಾರಣೆ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ನಂದಿನಿ ಅಮ್ಮನವರು ಯಾವುದೇ ಕಾರಣಕ್ಕೂ ಇದನ್ನು ಒಪ್ಪಲ್ಲ, ನಾನು ಭೂಲೋಕಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಅವಾಗ ಅಲ್ಲಿಗೆ ಇಂದ್ರನೂ ಬರ್ತಾನೆ. ಇಂದ್ರನು ಬಂದ್ಬಿಟ್ಟು ನಂದಿನಿ ಅವ್ರಿಗೆ ಆಜ್ಞೆ ಮಾಡ್ತಾನೆ, ನೀನು ಹೋಗಲೇಬೇಕು, ಭೂಲೋಕಕ್ಕೆ ಹೋಗ್ಬಿಟ್ಟು ಅಲ್ಲಿರೋ ಜನಗಳನ್ನು ಕಾಪಾಡಬೇಕು, ಆ ಕ್ಷಾಮನ ನಿವಾರಣೆ ಮಾಡಬೇಕು ಅಂತ ನಂದಿನಿಗೆ ಆಜ್ಞೆ ಮಾಡ್ತಾನೆ. ಆದರೆ ಯಾವುದೇ ಕಾರಣಕ್ಕೂ ನಂದಿನಿ ಅವರು ಒಪ್ಕೊಳ್ಳಲ್ಲ. ಇಲ್ಲ, ನಾನು ಭೂಲೋಕಕ್ಕೆ ಹೋಗಲ್ಲ, ಅಲ್ಲಿರೋ ಜನ ಸರಿ ಇಲ್ಲ, ಋಷಿಮುನಿಗಳ ಮೇಲೆ ಅವ್ರು ಯಾರು ಸರಿ ಇಲ್ಲ, ಭೂಲೋಕ ಪಾಪದಿಂದ ತುಂಬಿದೆ, ನನಗೆ ಅಲ್ಲಿಗೆ ಹೋಗಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾನೆ. ಅವಾಗ ಇದನ್ನೆಲ್ಲ ಕೇಳಿಸ್ಕೊಂಡಂಥ ಋಷಿಮುನಿಗಳು ಕೋಪಗೊಂಡು ಆ ನಂದಿನಿ ಅವ್ರಿಗೆ ಶಾಪ ಕೊಡ್ತಾರೆ. ನೀನು ಭೂಲೋಕಕ್ಕೆ ಬರದ ಕಾರಣ ನೀನು ಭೂಲೋಕದಲ್ಲೇ ಹುಟ್ಟಿ ನದಿಯಾಗಿ ಹರಿಬೇಕು ಭೂಲೋಕದಲ್ಲಿ ಅಂತ ಹೇಳ್ಬಿಟ್ಟು ಶಾಪ ಕೊಡ್ತಾರೆ. ಈ ಶಾಪದ ಕಾರಣದಿಂದಾಗಿ ನಂದಿನಿ ಭೂಲೋಕದಲ್ಲಿ ನದಿಯಾಗಿ ಇಲ್ಲಿ ಬಂದು ಹರಿತಾಳೆ ಅಂತ ಇಂದಿನ ಪುರಾಣಗಳಲ್ಲಿ ಉಲ್ಲೇಖನ ಆಗಿದೆ. ಇನ್ನೊಂದು ವಿಸ್ಮಯ ಏನಂದರೆ, ಈ ನಂದಿನಿಗೆ ಬಂದಂಥ ಶಾಪನ ವಿಮೋಚನೆ ಮಾಡೋಕೆನೆ ತಾಯಿ ದುರ್ಗಾ ಪರಮೇಶ್ವರಿ ಅವತಾರ ಎತ್ತಿ ಇಲ್ಲಿ ಬಂದು ನೆಲೆಸಿದ್ಲು ನಂದಿನಿಯ ತಪಲಲ್ಲಿ, ತಡದಲ್ಲಿ ಅಂತಲೂ ಒಂದು ಕತೆ ಇದೆ. ಅದು ಯಾವ ಥರ ಅಂತಂದರೆ, ಅಸುರ ಅನ್ನೋ ರಾಕ್ಷಸ ಒಂದು ಬ್ರಹ್ಮನ ಕುರಿತು ಒಂದು ತಪಸ್ಸು ಮಾಡ್ತಾನಂತೆ. ನನಗೆ ಯಾರಿಂದನೂ ಯಾವುದೇ ಕಾರಣದಿಂದನೂ ನನಗೆ ಸಾವು ಬರಬಾರ್ದು, ಅಂದರೆ ಮನುಷ್ಯ ಆಗಲಿ, ಸ್ತ್ರೀ ಆಗಲಿ, ಪುರುಷ ಆಗಲಿ, 4 ಕೈ ಇರಲಿ, 6 ಕೈ ಇರಲಿ, 8 ಕೈ ಇರಲಿ, ಕೈಕಾಲುಗಳಿರಲಿ, ಈ ಥರ ಯಾವುದೇ ಇರೋ ಪ್ರಾಣಿಯಿಂದಾಗಲಿ ಮನುಷ್ಯನಿಂದಾಗಲಿ ನನಗೆ ಸಾವು ಬರಬಾರ್ದು, ಆ ಥರ ನನಗೆ ವರ ಕೊಡು ಬ್ರಹ್ಮದೇವ ಅಂತ ತಪಸ್ಸು ಮಾಡ್ತಾ ಇರ್ತಾನಂತೆ ಅಸುರ. ಅದೇ ಥರ ತಪಸ್ಸಿಗೆ ವರ ಮೆಚ್ಚಿ ಬ್ರಹ್ಮದೇವ ವರನೂ ಕೊಡ್ತಾನೆ. ಈ ಅಸುರನ ಸಂಹಾರ ಮಾಡೋಕ್ಕೆ ಶ್ರೀ ದುರ್ಗಾ ಪರಮೇಶ್ವರಿ ಅವತಾರ ಎತ್ತಿ ಬಂದ್ಲು ಅಂತ ಉಲ್ಲೇಖ ಇದೆ. ಅದು ಯಾವ ಅವತಾರ ಅಂದರೆ ದುಂಬಿ ಅಂದರೆ ಭ್ರಮರ. ಆ ತಾಯಿ ದುಂಬಿಯಾಗಿ ಬಂದು, ಅಂದರೆ ಜೇನುಳ ದುಂಬಿ ಅಂತಾರಲ್ಲ, ಮಕರಂದ ಇರುತ್ತಲ್ಲ, ಅದು ದುಂಬಿಯಾಗಿ ಬಂದು ಆ ರಾಕ್ಷಸನ, ಆಸುರನ ಸಂಹಾರ ಮಾಡಿ ಇಲ್ಲಿ ನೆಲೆ ನಿಲ್ಲಿಸಿದ್ಲು ಅನ್ನೋದು ಒಂದು
ಕಥೆ ಇದೆ, ಪುರಾಣದಲ್ಲಿ ಉಲ್ಲೇಖ ಇದೆ. ಆದರೂ ಆ ಕಾರಣಕ್ಕಾಗಿ ಇಲ್ಲಿ ಈ ತಾಯಿಗೆ ಭ್ರಮರ ಅಂತನೂ ಕರೀತಾರೆ. ಅಂದರೆ ಭ್ರಮರ ಅಂದರೆ ದುಂಬಿ. ಆ ಕಾರಣಕ್ಕೆ ಇಲ್ಲಿ ಈ ತಾಯಿಗೆ ಭ್ರಮರಾಂಬೆ ಅಂತಲೂ ಕರೀತಾರೆ. ದುರ್ಗಾ ಪರಮೇಶ್ವರಿ ತಾಯಿನೇ ಭ್ರಮರ ಆಗಿ ಇಲ್ಲಿ ನೆಲೆಸ್ತಾಳೆ. ಈ ನದಿ 2 ಕವಲಾಗಿ ಹರಿಯುತ್ತೆ. ಒಂದು ಎಡಭಾಗಕ್ಕೆ ಒಂದು ಬಲಭಾಗಕ್ಕೆ ಹರಿಯುತ್ತೆ. ಅದ್ರ ಮಧ್ಯದಲ್ಲಿ ಒಂದು ದೊಡ್ಡ ಬಂಡೆ ಇದೆ. ದೊಡ್ಡದು ಅಂದರೆ ತುಂಬ ಬೃಹತ್ತಾಕಾರವಾದ ಬಂಡೆ ಇದೆ. ಆ ಬಂಡೆ ಮೇಲೇ ತಾಯಿ ನೆಲೆಸಿದ್ಲು. ಆ ಬಂಡೆ ಮೇಲೇ ತಾಯಿ ರೂಪುಗೊಂಡು ಈ ರಾಕ್ಷಸನ ಸಂಹಾರ ಮಾಡಿ ಆ ಬಂಡೆ ಮೇಲೇ ತಾಯಿ ಬಂದು ನೆಲೆಸಿದ್ಲು. ಅಲ್ಲಿಂದನೇ ಉದ್ಭವ ಆದ್ಲು ಅಂತ ಪುರಾಣಗಳಲ್ಲಿ ಉಲ್ಲೇಖ ಇದೆ. ಆಗ ಆವತ್ತಿಂದ ಇಲ್ಲಿಂದ ದೇವಸ್ಥಾನ ಕಟ್ಟಿ ಅವತ್ತಿಂದ ಇಲ್ಲಿವರೆಗೂ ತಾಯಿನ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ತಾಯಿ ಎಲ್ಲರಿಗೂ ಬರೋ ಭಕ್ತಾದಿಗಳಿಗೆ ಒಳ್ಳೇದು ಮಾಡ್ತಾ ಹರಸ್ತಾ ಈ ತಾಯಿ ಇಲ್ಲಿ ನೆಲೆಸಿದ್ದಾಳೆ ಅಂತ ಒಂದು ಪೌರಾಣಿಕದಲ್ಲಿ ಉಲ್ಲೇಖವಾಗಿದೆ. ಇಲ್ಲಿ ಕಾಮಧೇನು ಅಂತ ನಾನು ಮುಂಚೆನೇ ಹೇಳಿದೆ, ಗೋಶಾಲೆ ಇದೆ. ಯಾಕೆ ಅಂದರೆ ನಂದಿನಿ ಕಾಮಧೇನು ಅವರ ಮಗಳು. ಆ ಕಾರಣ ನಂದಿನಿಗೆ ಕಾಮಧೇನು ಅಂದರೆ ತುಂಬ ಇಷ್ಟ. ಕಾಮಧೇನು ಮಗಳಾಗಿರೋದ್ರಿಂದ ಇಲ್ಲಿ ಗೋಶಾಲೆ ಇದೆ. ನಾವು ಯಾವುದೇ ಹಣ್ಣು ತರಕಾರಿ ಏನು ತಗೊಂಡೋದ್ರೂ ಕೊಡ್ಬೋದು. ಗೋಶಾಲೆಗೆ ಗೋದಾನನೂ ಮಾಡ್ಬೋದು. ಇಲ್ಲಿ ಗೋಶಾಲೆ ಇದೆ, ಬಂದರೆ ನೀವೆಲ್ಲ ನೋಡ್ಬೋದು, ಅದನ್ನು ತಿಳ್ಕೊಬೋದು. ಮಕ್ಕಳನ್ನು ಕರ್ಕೊಂಬಂದರೆ ಇಲ್ಲಿ ಯಾವ ಥರ ಗೋಶಾಲೆ ಇದೆ, ಯಾವ ಥರ ನಡೆಸ್ತಾ ಇದ್ದಾರೆ ಅಂತ ಅನ್ನೋದ್ರು ತಿಳಿಸಿ ಕೊಡ್ಬೋದು. ಇನ್ನೊಂದು ಆನೆ ಇದೆ ಇಲ್ಲಿ ಒಂದು. ಅದು ಆನೆ ಯಾಕಿದೆ ಅಂತಂದರೆ ಈ ತಾಯಿನ ಮೆರವಣಿಗೆ ಮಾಡ್ಬೇಕಾದ್ರೆ ಆ ತಾಯಿನ ಆ ಕಾರಣಕ್ಕಾಗಿ ಆನೆ ಇಲ್ಲಿ ಇದೆ ಅಂತ ಹೇಳ್ತಾರೆ. ಅದು ಒಂದು ವಿಶೇಷತೆ. ಆನೆ ಮತ್ತು ಗೋಶಾಲೆ 2 ಇದೆ. ನೀವು ಮಕ್ಕಳನ್ನಾದರೂ ಕರ್ಕೊಂಬರ್ಬೋದು, ದೊಡ್ಡವ್ರನ್ನ ವಯಸ್ಸಾದನ್ನ ಕರ್ಕೊಂಬಂದರೆ ಇದನ್ನು ಎಲ್ಲ ಆ ಮಕ್ಕಳಿಗೆ ತಿಳಿಸ್ಕೊಡ್ಬೋದು ಯಾಕಿದೆ ಗೋಶಾಲೆ ಆನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇಲ್ಲಿ ಭೋಜನ ಶಾಲೆ ಇದೆ. ಯಾವ ಟೈಮಲ್ಲಿ ಬೇಕಾದರೂ ಬಂದರೂ ನಮಗಿಲ್ಲಿ ಅನ್ನ ಪ್ರಸಾದ ಸಿಗುತ್ತೆ. ಯಾರೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಆ ತಾಯಿ ಅನ್ನಪೂರ್ಣೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಬೆಳಗ್ಗೆ ಎಷ್ಟು ಗಂಟೆಯಿಂದ ಇರುತ್ತೆ ಅಂದರೆ ಬೆಳಗ್ಗೆ 7 ಗಂಟೆಯಿಂದ 10 ಗಂಟೆವರೆಗೂ ಬೆಳಗ್ಗೆ ಇರುತ್ತೆ. ಆಮೇಲೆ ಮಧ್ಯಾಹ್ನ 11 ಗಂಟೆಯಿಂದ 3 ಗಂಟೆವರೆಗೂ, ಸಾಯಂಕಾಲ 3 ಗಂಟೆಯಿಂದ 9ವರೆಗೂ ಇಲ್ಲಿ ಭೋಜನ ಶಾಲೆ ಇರುತ್ತೆ. ಯಾವ ಸಮಯದಲ್ಲಿ ಬಂದ್ರೂ ಇರುತ್ತೆ. ಅಂತ ಏನು ಕ್ರೌಡ್ ಇರಲ್ಲ. ಏನಾದರೂ ಉತ್ಸವಗಳು ಆ ಥರ ಇದ್ದಾಗ ಜನಸಂಖ್ಯೆ ಜಾಸ್ತಿ ಇರುತ್ತೆ. ಎಲ್ಲರೂ ಇಲ್ಲಿ ಬಂದು ಅನ್ನಪ್ರಸಾದ ತಗೋಬೇಕಂತ ತಗೊಂಡ್ರೆ ಒಳ್ಳೆಯದಾಗುತ್ತೆ. ನಾವು ಇಲ್ಲಿ ತಗೊಂಡ್ವಿ, ಆ್ಯಕ್ಚುಲಿ ಅನ್ನಪ್ರಸಾದ ಮಾಡಿದ್ವಿ. ಮಧ್ಯಾಹ್ನ ಟೈಮಲ್ಲಿ ಬಂದಿರೋ ಕಾರಣ ನಮಗೆ 2-2:30 ಅಷ್ಟೊತ್ತಿಗೆ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆದಮೇಲೆ ತಾಯಿ ದರ್ಶನ ಮಾಡಿದ್ವಿ. ಚೆನ್ನಾಗಾಯಿತು. ಕುಂಕುಮಾರ್ಚನೆನೂ ಮಾಡಿಸಿದ್ವಿ. ಕುಂಕುಮಾರ್ಚನೆ ಮಾಡಿಸ್ಬೋದು. ತಾಯಿಗೆ ಮಡ್ಲಕ್ಕಿನೂ ಅರ್ಪಣೆ ಮಾಡ್ಬೋದು. ಆಮೇಲೆ ತೆಂಗಿನಕಾಯಿ ಎಳ್ನೀರು ಅರ್ಪಣೆ ಮಾಡ್ಬೋದು. ನೀವು ಏನು ಅಂದ್ಕೊತೀರೋ ಅದೆಲ್ಲ ಲೀಸ್ಟ್ ಇದೆ, ಅಲ್ಲಿ ತೋರಿಸ್ತಾರೆ ಡಿಸ್ಪ್ಲೇಯಲ್ಲಿ. ಆ ಥರ ನೀವು ಯಾವುದು ಅರ್ಚನೆ ಮಾಡಿಸ್ತೀರೋ ಆ ಥರ ಮಾಡಿಸ್ಬೋದು. ನಾವು ಕುಂಕುಮಾರ್ಚನೆ ಮಾಡಿಸಿದ್ವಿ. ಆಮೇಲೆ ಮಲ್ಲಿಗೆ ದಿಂಡು ಅರ್ಚನೆ ಮಾಡಿಸ್ಬೋದು, ಅದನ್ನು ಕೊಡ್ಬೋದು ತಾಯಿಗೆ. ಇಂತಿಷ್ಟು ಅಂತ ಅಮೌಂಟ್ ಇರುತ್ತೆ, ಅದನ್ನು ಪೇ ಮಾಡಿದ್ರೆ ಅವ್ರು ಅಲ್ಲಿ ತೊಗೊಂಬಂದು ಕೊಡ್ತಾರೆ. ನಾವು ಕುಂಕುಮಾರ್ಚನೆ ಮಾಡಿಸಿದ್ವಿ. ತಾಯಿ ದರ್ಶನ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ತಾಯಿ ದರ್ಶನ ಆದಮೇಲೆ ಕುಂಕುಮಾರ್ಚನೆ ಮಾಡ್ತಾರೆ. ಅದೆಲ್ಲ ಮಾಡಿಸ್ಕೊಂಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನಮಗೆ ಗೊತ್ತಿರೋಂಥ ಮಂತ್ರಗಳು ಸ್ವಲ್ಪ ಹೇಳಿ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡ್ವಿ. ಫೋಟೋಸ್ ಎಲ್ಲ ತೊಗೊಂಡ್ವಿ. ಚೆನ್ನಾಗಿತ್ತು, ವಿಶ್ರಾಂತಿವಾಗಿತ್ತು, ವಿಶಾಲವಾಗಿದೆ. ಹೊರಾಂಗಣ ಪ್ರದೇಶ ಮಾತ್ರ ತುಂಬ ಅಂದರೆ ತುಂಬ ವಿಶಾಲವಾಗಿದೆ. ಎಷ್ಟು ಜನ ಬೇಕಾದ್ರೂ ಕೂತ್ಕೋಬೋದು. ಗಾಳಿ ಬೆಳಕು ಚೆನ್ನಾಗಿದೆ. ಅದಾದಮೇಲೆ ನಾವು ಅನ್ನಪ್ರಸಾದಕ್ಕೆ ಹೋದ್ವಿ. ಅಲ್ಲಿ ಅನ್ನಪ್ರಸಾದ ಯಾರೂ ಮಿಸ್ ಮಾಡ್ಕೋಬೇಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದಾದ ನಂತರ ಸ್ವಲ್ಪ ಹೊತ್ತು ಬಂದು ವೆಯ್ಟ್ ಮಾಡಿದ್ವಿ. ಅಲ್ಲೆಲ್ಲ ಭರತನಾಟ್ಯ ಎಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಅಂದರೆ ಅಲ್ಲಿ ಭರತನಾಟ್ಯನೂ ನಡೆಸ್ತಾರೆ. ಸೊ ನಾವು ಹೋದಾಗ ಸ್ವಲ್ಪ ಜನ ಅಲ್ಲಿ ಭರತನಾಟ್ಯನೂ ಮಾಡ್ತಾಯಿದ್ರು, ನೋಡಿದ್ವಿ, ಕಣ್ಣು ತುಂಬ್ಕೊಂಡ್ವಿ. ಚೆನ್ನಾಗಿ ಅನ್ನಿಸ್ತು. ಆನೆ ಮತ್ತು ಗೋ ಎಲ್ಲ ನಾವು ಸ್ವಲ್ಪ ಮುಟ್ಟಿ ಮಾತಾಡ್ಸಿದ್ವಿ. ಆನೆ ಮುಟ್ಟಿ ಮಾತಾಡ್ಸಿದ್ವಿ. ಮಕ್ಕಳೆಲ್ಲ ತುಂಬ ಖುಷಿಪಟ್ಟರು. ಹಸುನೆಲ್ಲ ಮುಟ್ಟಿ ಮಾತಾಡ್ಸಿದ್ವಿ. ಸ್ವಲ್ಪ ತಿನ್ನೋಕ್ಕೆ ತಗೊಂಡೋಗಿದ್ವಿ, ಅದನ್ನು ಕೊಟ್ವಿ. ಅದೆಲ್ಲ ಕೊಟ್ಟು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ, ನೋಡಿದ್ವಿ. ಮಕ್ಕಳು ಎಲ್ಲ ತುಂಬ ಇಷ್ಟಪಟ್ಟರು. ಸೊ ಬಂದು ಸ್ವಲ್ಪ ತಲೆ ಕೂತಿದ್ವಿ ಫೋಟೋಸ್ ಎಲ್ಲ ತೊಗೊಂಡು.
ನಮಗೆ ಬೇಕಾಗಿರೋದು ನಮಗೆ ಗೊತ್ತಿರೋ ಮಂತ್ರ ಎಲ್ಲ ಹೇಳಿದ್ವಿ. ಸೊ ಇದಾಗಿತ್ತು ಇವತ್ತಿನ ಲಾಗ್. ವೀಕ್ಷಕರೇ, ನಿಮ್ಗೇನಾದರೂ ಇದರಿಂದ ಮಾಹಿತಿ ಸಿಕ್ತು, ನಿಮಗೇನಾದರೂ ಅನುಕೂಲ ಆಯಿತು ಅಂದರೆ ಪ್ಲೀಸ್ ನನಗೆ ನನ್ನ ಚಾನಲ್ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಇದಾಗಿತ್ತು ಇವತ್ತಿನ ಲಾಗ್. ಮುಂದಿನ ಲಾಗಲ್ಲಿ ನಾನು ನಿಮ್ಗೆ ಸಿಗ್ತೀನಿ. ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣೇ ತ್ರ್ಯಂಬಕೆ ಗೌರಿ ನಾರಾಯಣೇ ನಮಸ್ತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ನಮಸ್ತುತಾ. ನಮಸ್ತಸ್ಸೇ ನಮೋ ನಮಃ. ಮತ್ತೆ ಸಿಗ್ತೀನಿ ಮುಂದಿನ ಲಾಗಲ್ಲಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಎಲ್ಲರಿಗೂ ಧನ್ಯವಾದಗಳು.